20. ಒಂದು ಬದಲಾವಣೆಗಾಗಿ ಒಂದು ಬದಲಾವಣೆಯಾಗಿ, ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಧನ್ಯವಾದ ಪ್ರಸ್ತಾವ ಹಾಡು ಹೇಳಿದ ಮೇಲೆ ಕೊಡ್ತಾ ಇದ್ದಾರೆ. ನಾನು ಹಾಡು ಶುರು ಮಾಡೋದಕ್ಕೆ ಮೊದಲೇ ಕೊಡ್ತಾ ಇದ್ದೀನಿ. ಈ ಒಂದು ವಾರ್ಷಿಕೋತ್ಸವದ ಈ ಒಂದು ಶುಭ ಸಂದರ್ಭ, ಶುಭ ದಿನ, ಶುಭ ವೇದಿಕೆ, ಈ ವೇದಿಕೆ ಮೇಲೆ ನಿಂತ್ಕೊಂಡು ನಾನು ಈ ಶಿವರಂಜನಿ ತಂಡದ ಅಡ್ಮಿನ್ಸ್ ಆಗಿರ್ತಕ್ಕಂಥ ಶಿವು ಅವರು, ನಿರ್ಮಲಾ ಮೇಡಮ್ ಅವರು, ದೇವರಾಜ್ ಇವರಿಗೆಲ್ಲ ಹೃದಯ ತುಂಬಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಹೀಗೆ ಆನಿವರ್ಸರಿಗಳು ವರ್ಷ ಪ್ರತಿ ವರ್ಷ ಹೀಗೆ ಸಾಗ್ತಾ ಇರಲಿ, ಈ ಪಯಣ ಹೀಗೆ ಸಾಗ್ತಾ ಇರಲಿ ಅಂಥೇಳಿ ತುಂಬ ಹೃದಯದ ಧನ್ಯವಾದಗಳು ಅವ್ರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕೆ ಅಂತೇಳಿದ್ರೆ ನಂದು ಲೇಟ್ರಲ್ ಎಂಟ್ರಿ, ಕೊನೆಯ ಮೂಮೆಂಟಲ್ಲಿ ನಾನು ಜಾಯ್ನ್ ಆದೆ. ಬರೋ ಒಂದು ಪರಿಸ್ಥಿತಿ ಇರಲಿಲ್ಲ. ನನ್ನ ತಮ್ಮನ ಮಗಳದ್ದು ಮದುವೆ ಇತ್ತು, ಹಾಗಾಗಿ ಅವ್ರು ಕನ್ಫರ್ಮ್ ಮಾಡ್ತೀನಿ ಅಂತೇಳಿದ್ದೆ. ಬಟ್ ಬರಲೇಬೇಕು ಅಂತೇಳಿ ಕೊನೆಯಲ್ಲಿ ಕನ್ವರ್ಟ್ ಮಾಡಿದಾಗ ಕೊನೆಯಲ್ಲಿ ನನಗೊಂದು ಸ್ಲಾಟ್ ಅಂತೇಳಿ ಅವರು ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ. ಈಕ್ವಲಿ ನಾನು ಭಾರತಿ ಮೇಡಮ್ ಅವರು ಕೂಡ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಿಕ್ಕಿರೋ ಒಂದು ದಿನ ಅಥವಾ 2 ದಿನದಲ್ಲಿ ಇದೇನು ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾಯಿದ್ದೀನಿ ಅದು ತಮ್ಮ ಮುಂದೆ ಇದೆ. ಶಿವರಂಜನಿ ಪ್ರಖ್ಯಾತವಾದ ಆಗಿರ್ತಕ್ಕಂಥ ಕೆಲವು ರಾಗಗಳಲ್ಲಿ, ಮನಮೋಹಕ ರಾಗಗಳಲ್ಲಿ ಶಿವರಂಜನಿ ಕೂಡ ಒಂದು ರಾಗ. ಸೊ ಆ ರಾಗ ಹೊತ್ಕೊಂಡು ಈ ಸಂಗೀತ ಪಯಣ ಮುಂದುವರ್ಸಕ್ಕಂಥ ಈ ಒಂದು ಶಿವರಂಜನಿ ಟೀಮ್ಗೆ ನಾನು ಶಂಕರಾಭರಣಮ್ದು 1-2 ಸಾಲು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ಭರತನಾಟ್ಯ ನೋಡಿದ್ವಿ, ಶಾಸ್ತ್ರೀಯ ಸಂಗೀತ ನೋಡಿದ್ವಿ, ಏನನ್ನ ನೋಡಿದ್ವಿ. ಸೊ ಆ 1-2 ಲೈನು ನನಗೆ ಜ್ಞಾಪಕಕ್ಕೆ ಬರ್ತಾಯಿದೆ. ಅದನ್ನು ಹೇಳೋದು ಸೂಕ್ತ ಅಂತ ನನಗನ್ಸುತ್ತೆ. ಆದ್ದರಿಂದ ನಾನು ಈ 1-2 ಮಾತನ್ನ ಹೇಳ್ತಾ ಇದ್ದೀನಿ. శిశుర్వేత్తి పశుర్వేత్తి వేత్తి ఈ గానరసం పణిది అన్నారు ఆర్యులు. సంగీతంలోని మాధుర్యాన్ని శిశువులు, పశువులు, పాములు ఆనందిస్తాయట. శాస్త్రీయ సంగీతంలో ఆ అమృతధార, ఆ రసగంగను అందుకోవడానికి మిమ్మల్ని ఈనాడు మనసా ఆహ్వానిస్తున్నాను. మనదైన జీవకళలోని చల్లతనాన్ని, తీయదనాన్ని మీకు అందించాలని మా ఈ చిన్ని ప్రయత్నం మీరు ఆశీర్వదిస్తని ఆశిస్తూ, ఎందరో మహానుభావులు అందరికీ మా అభివందనములు. సూపర్ సార్, సూపర్.